ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಭಾಳಷ್ಟು ಖುಷಿಯಾಗಿರ್ತಕ್ಕಂಥ ಸಂತಸದ ವಿಷಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಪಾಲಕರಿಗೆ. ಏಕೆಂದರೆ ಕಡೆಯ 2 ದಿನಗಳ ಮುಂಚೆ ಸರ್ಕಾರ ತೀರ್ಮಾನ ಮಾಡಿತ್ತು, ತೃತೀಯ ಭಾಷೆಯಲ್ಲಿ ಅಂಕಗಳ ಪರಿಗಣನೆ ಇಲ್ಲ, ಅದರ ಬದಲಾಗಿ ಗ್ರೇಡಿಂಗ್ ಪದ್ಧತಿ ಅಂತ. ಸೊ ಈ ಒಂದು ತೀರ್ಮಾನ ವಿಷಯದ ವಿರುದ್ಧ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಶಿಕ್ಷಕರ ಸಂಘಟನೆಗಳು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದರು, ಅರ್ಜಿಯನ್ನು ಸಲ್ಲಿಸಿದರು. ಸೊ ಹೈಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನು ಮಾಡಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ. ಈ ವರ್ಷ ಅಂದರೆ 25-26ರಲ್ಲಿ ಅಂದರೆ ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ತೃತೀಯ ಭಾಷಾ ವಿಷಯಗಳಿಗೆ ಅಂಕಗಳ ಪರಿಗಣನೆಯನ್ನು ಮಾಡಿ, ಸೊ ಗ್ರೇಡ್ ಪರಿಗಣನೆ ಬೇಡ. ಯಾಕೆಂದರೆ ವರ್ಷ ಪೂರ್ತಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ವಿದ್ಯಾರ್ಥಿಗಳು ತುಂಬಾ ಶ್ರಮ ಪಟ್ಟಿದ್ದರು, ವಿಶೇಷವಾಗಿ ತೃತೀಯ ಭಾಷಾ ವಿಷಯಗಳಲ್ಲಿ. ಸೊ ಅದಕ್ಕಾಗಿ ಬಹುಪಾಲು ವಿದ್ಯಾರ್ಥಿಗಳ ನಿರೀಕ್ಷೆನೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ಆಸೆ, ಅಭಿಲಾಷೆ ಕೂಡ ಅವ್ರದ್ದಿತ್ತು. ಆದರೆ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ಒಂದು ತೀರ್ಮಾನವನ್ನು ಮಾಡಿ 2 ದಿನ ಮುಂಚೆನೇ ಅವ್ರು ಏನು ಮಾಡಿದ್ರು ಅಂದರೆ ಗ್ರೇಡಿಂಗ್ಗೆ ಒಳಪಡಿಸ್ತೀವಿ ಈ ವಿಷಯ ತೃತೀಯ ಭಾಷೆ ಅಂತ ಹೇಳಿದರು. ಇದರ ವಿರುದ್ಧವಾಗಿ ಏನಾಗಿತ್ತು ಅಂದರೆ ಒಂದು ಅಪೀಲ್ ಹೋಗಿದ್ರಲ್ಲ, ನಿಜಕ್ಕೂ ಕೂಡ ಜಯ ಸಿಕ್ಕಿತ್ತು ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ನಿಜಕ್ಕೂ ಕೂಡ ಸಾರ್ಥಕತೆ ಸಿಕ್ಕಿತು. ಏಕೆಂದರೆ ಜೂನ್ನಿಂದ ಮಾರ್ಚ್ವರೆಗೂ ಮಕ್ಕಳು ಇಷ್ಟು ಎಫರ್ಟ್ ಹಾಕಿ ಓದಿದ್ರಲ್ಲ, ಸೊ ಲಾಸ್ಟ್ 2 ದಿನದಲ್ಲಿ ಅವರ ಒಂದು ಪ್ರತಿಫಲ, ಅವರ ಒಂದು ಶ್ರಮ ಏನಾಗಿತ್ತಪ್ಪ ಅಂದ್ರೆ ನೀರಿನಲ್ಲಿ ತೊಳೆದ ಹಾಗೆ ನಿರರ್ಥಕವಾಗ್ತಾ ಇತ್ತು. ಆದರೆ ಇವತ್ತು ಹೈಕೋರ್ಟ್ ವಿದ್ಯಾರ್ಥಿಗಳ ಒಂದು ಶ್ರಮವನ್ನು ಅರಿತುಕೊಂಡು ಸೊ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಂಕಗಳನ್ನು ಕೊಡಿ ಅಂತ ಆದೇಶ ಮಾಡಿದೆ. ಸೊ ನಿಜಕ್ಕೂ 525 ಅಲ್ಲ 625ಕ್ಕೆ ಅಂಕಗಳನ್ನು ಪರಿಗಣನೆ ಮಾಡಿ ಅಂತ ಹೇಳಿದೆ. ಸೊ ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಇತ್ತು. ಆಲ್ರೆಡಿ ಏನೆಲ್ಲ ಥರ್ಡ್ ಲ್ಯಾಂಗ್ವೇಜಲ್ಲಿ ಯಾರೆಲ್ಲ ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ದೀರಿ, ನೀವೆಲ್ಲ ಬರೆದಿದ್ದೀರಲ್ಲ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಬೇಡ, ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತವೆ. ಇದರ ವಿರುದ್ಧ ಪಾಲಕರ, ವಿದ್ಯಾರ್ಥಿಗಳ, ಶಿಕ್ಷಕರ ಸಂಘಟನೆಗಳ ಒಕ್ಕೂಟ ಸೊ ತುಂಬಾ ಶ್ರಮ ವಹಿಸಿ ಏನು ಮಾಡಿದೆ, ಈ ಒಂದು ಕೋರ್ಟ್ನಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿ, ಮನವಿಯನ್ನು ಸಲ್ಲಿಸಿ, ಘನ ನ್ಯಾಯಾಲಯಕ್ಕೆ ಏನು ಮಾಡಿದ್ದಾರೆ, ವಿದ್ಯಾರ್ಥಿಗಳ ನೋವನ್ನು ಅವ್ರ ಮುಂದೆ ತೋಡಿಕೊಂಡು ಸೊ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಲ್ಲಿ